ಸೇಂದ ಭಯಹರ 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 ಸೇಂದ ಭಾರತ ಭೂಮಿ ನೀನ ಪ್ರಸಿದ್ಧ ಕೇರೋತೆ ಪೇಳಲು ವೇದಕ ಸಾಧ್ಯ ಕೇರೋತೆ ಪೇಳಲು ವೇದಕ ಸಾಧ್ಯ ಕೇರೋತೆ ಪೇಳಲು ವೇದಕ ಸಾಧ್ಯ. ತನ್ನ ಜೀವನವನ್ನೇ ಚನ್ನಮಲ್ಲಿಕಾರ್ಜುನನಿಗೋಸ್ಕರವಾಗಿ ಮುಡಿಪಾಗಿಟ್ಟು ಶರಣರ ಸಂಕುಲದಲ್ಲಿ ಬೆಳೆದು ಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಂಡು ಆ ಜ್ಞಾನಕ್ಕೆ ಕಾರಣೀಭೂತನಾಗಿರ್ತಕ್ಕಂಥ ಸದ್ಗುರು ಸ್ಮರಣೆಯನ್ನ ಬಹಳ ಸುಂದರವಾಗಿ ಆ ಮಂತ್ರದಲ್ಲಿ ಆ ವಚನದಲ್ಲಿ ಮಾಡಿದ್ದಾಳೆ. ಸದ್ಗುರು ನಮಗೆ ಏನು ಮಾಡ್ತಾನ ಅಂತ ಕೇಳಿದರೆ, ನಾವೆಲ್ಲ ಮಾಂಸ ಪಿಂಡವನ್ನ ಧಾರಣ ಮಾಡ್ಕೊಂಡು ಬಂದೀವಿ. ಈ ಶರೀರ ಇದು ಪಂಚಮಭೂತಗಳಿಂದಾದ 25 ತತ್ವಗಳಿಂದ ಸ್ಥೂಲ ದೇಹ ನಿರ್ಮಾಣವಾಗಿದೆ. ಒಂದು ಸ್ಥೂಲ ದೇಹ, ಇನ್ನೊಂದು ಸೂಕ್ಷ್ಮ ದೇಹ, ಮೂರನೇದು ಕಾರಣ ದೇಹ ಅಂತ 3 ದೇಹಗಳ ಬರ್ತವೆ. ಇವತ್ರ ಹೆಸರೇನದ? ದೇಹ. ದೇಹ ಅಂತ ಯಾಕೆ ಕರೀತಾರ ಅಂತ ಕೇಳಿದ್ರ, ದಹೀಯತೆ ಇತಿ ದೇಹ. ಯಾವುದು ಸುಡಲಿಕ್ಕೆ ಯೋಗ್ಯವಾಗಿದೆಯೋ ಅದಕ್ಕೆ ದೇಹ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಅದರ ಅರ್ಥ ದಹೀಯತೆ ಅಂದ್ರೆ ಸುಡುತ್ತದೆ, ಸುಡಲ್ಪಡುತ್ತದೆ. ಪ್ರಾಣ ಹೋದ ಮ್ಯಾಲ ಇದು ಇಡಲಾಗಲು ಸಾಧ್ಯವಿಲ್ಲ. ಎಲ್ಲಿ ತನಕ ಈ ಶರೀರದೊಳಗ ಶಿವ ಅದಾನ ಅಲ್ಲಿ ತನಕ ಎಲ್ಲಾರು ಗೌರವಿಸ್ತಾರ, ಪೂಜಿಸ್ತಾರ. ಆದ್ರೆ ಯಾವಾಗ ಶಿವ ಹೋದ ಶವ ಆಯ್ತು ಅಂದ್ರ ಇದನ್ನ ಯಾರು ಮುಟ್ಟುವುದಿಲ್ಲ. ಅದಕ್ಕಾಗಿ ಒಂತ ಶಕ್ತಿ ಸದ್ಗುರುವಿನ ಹತ್ರ ಇರ್ತದೆ. ಮಾಂಸ ಪಿಂಡವನ್ನ ಮಂತ್ರ ಪಿಂಡವನ್ನಾಗಿ ಮಾಡಬೇಕು. ಅದು ಯಾವಾಗ ಸಾಧ್ಯ ಅಂತ ಕೇಳಿದ್ರೆ, ಸದ್ಗುರು ಕರಕಮಲ ಸಂಜಾತರಾದಾಗ ಈ ಏನಾಗ್ತದೆ, ಇದು ತನು ಶುದ್ಧಿ ಆಗ್ತದ, ಮಂತ್ರಪಿಂಡ ಆಗ್ತದ. ಅದಕ್ಕಾಗಿ ಅಕ್ಕಮಾದೇವಿ ಹೇಳ್ಕೊಂಡು ಬಂದಳು, ನರಜನ್ಮವ ತೊಡೆದು ಹರಜನ್ಮ ಮಾಡಿದ ಗುರುವೇ. ಅಂದ್ರ ಹರನನ್ನ, ಪರಮಾತ್ಮನನ್ನ ಪ್ರಾಪ್ತಿ ಮಾಡಿಕೊಳ್ಳಲು ಯೋಗ್ಯವಾಗಿರ್ತಕ್ಕಂಥ ಶರೀರವನ್ನ ನೀ ಮಾಡಿದ ಕಾರಣದಿಂದ ನಿನಗೆ ಅನಂತ ಪ್ರಣಾಮಗಳು, ನಮಸ್ಕಾರಗಳು ಅಂತ ಅಕ್ಕಮಾದೇವಿ ಹೇಳ್ತಾರೆ. ಭವವಂದನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ. ಹೇ ಸದ್ಗುರು, ಭವಬಂಧನವನ್ನ ಬಿಡಿಸಿ. ಭವಬಂಧನ ನೀವು ಕೇಳ್ಕೊಂಡು ಬಂದಿರಿ. ಭವ ಅಂದ್ರ ಸಂಸಾರ, ಈಗಾಗಲೇ ಹೇಳ್ಕೊಂಡು ಬಂದ್ರಲ್ಲ ಪೋಳು. ಮಮಕಾರದಿಂದ ಮಿಕ್ಕಿನ ಬಂಧ ಮುಂಟೆ. ಬಂಧ ಮೋಕ್ಷ ಅಂದ್ರ ಬಿಡುಗಡೆ. ಯಾವುದರಿಂದ ಬಂಧನ ಅಂತ ಕೇಳಿದ್ರ ಆಗ್ತದ ಬಂಧನ ಅಂದ್ರ ಮಮಕಾರದಿಂದ, ಮೋಹದಿಂದ, ಆಸಕ್ತಿಯಿಂದ ಬಂಧನ ಆಗ್ತದ. ಅದಕ್ಕೆ ಮಮೇತಿ ಬದ್ಧತೆ ಲೋಕ, ಮಮೇತಿ ಬದ್ಧತೆ ಲೋಕ ನಿರ್ಮಮೇತಿ ಮುಚ್ಚತೆ. ಮಮ ಮಮ ಅಂದ್ರ ನಂದು 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 ಅನ್ನುವ ಏನು ಮೋಹದಲ್ಲ, ಮಮಕಾರದಲ್ಲ, ಈ ಮಮಕಾರವೇ ಬಂಧನಕ್ಕ ಕಾರಣ ಆಗ್ತದ. ಅಂಥ ಮಮಕಾರವನ್ನ ಸುಟ್ಟು ಹಾಕತಕ್ಕಂತ ಶಕ್ತಿ ಸದ್ಗುರುವಿನಲ್ಲಿ ಇರ್ತದ. ಯಾವಾಗ ಈ ಶರೀರವೇ ಮೊದಲು ಮಾಡಿಕೊಂಡು ಪ್ರತಿಯೊಂದು ವಸ್ತುಗಳನ್ನ ನಂದು 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 ಅನ್ನತಕ್ಕಂತ ಏನು ಮಮಕಾರ ಬೆಳೀತದ, ಆ ಮಮಕಾರ ಹೋಗಬೇಕಂತಾರ. ಎಲ್ಲಿ ತನಕ ಮಮಕಾರ ಹೋಗಂಗಿಲ್ಲ ಅಲ್ಲಿ ತನಕ ಪರಮಾತ್ಮನಲ್ಲಿ, ಸದ್ಗುರುವಿನಲ್ಲಿ ಭಕ್ತಿ ಹುಟ್ಟಂಗಿಲ್ಲ. ಅದಕ್ಕೋಸ್ಕರವಾಗಿ ಅದು ಹ್ಯಾಗ್ ಬಿಡ್ಲಿಕ್ಕೆ ಸಾಧ್ಯ ಅದ ರೀ ಅಂತ ಕೇಳಿದ್ರ, ನಿರ್ಮಮೇತಿ. ಯಾವುದು ನಂದು ನಂದು ಅಂತ ಅನ್ಕೋತ ಬಂದೀವಿ ಅದು ನಂದಲ್ಲ 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 ಅನ್ಕೋತ ಹೋಗ್ಬೇಕಾಗ್ತದೆ.
ನಿರ್ಮಮೇತಿ. ಸಾಮಾನ್ಯವಾಗಿ ಈ ಮಮಕಾರವನ್ನ ಬಿಡುವುದು ಬಹಳ ಕಷ್ಟದ. ನಮಗ ಮಮಕಾರವೇ ದುಃಖ ಕೊಡ್ತದ, ಮಮಕಾರವೇ ಅಳಿಸ್ತದ. ಬಹುಶಃ ನಿಮ್ಗೆ ವ್ಯವಹಾರದಾಗ ಗೊತ್ತಿರಬೇಕು. ಅಕಸ್ಮಾತಾಗಿ ಸಾಯಬಾರದು, ಎಮ್ಮೆ ಸತ್ತಂತ ಮಮಕಾರವನ್ನ, ಇದು ಬಹುಶಃ ನಿಮ್ಗೆ ಗೊತ್ತಿರಬಹುದು. ಯಾವಾಗ ನಾವು ಸಾಮಾನ್ಯವಾಗಿರ್ತಕ್ಕಂಥ ಸಂಸಾರಿಕ ವಸ್ತುಗಳ ಮ್ಯಾಗಿನ ತ್ಯಾಗ ಮಾಡಂತ ಹೇಳಿಲ್ಲ, ಆದ್ರೆ ಮ್ಯಾಗಿನ ಮೋಹ ಬಿಡ್ರಿ ಅಂತ ಹೇಳಕತ್ತಾರೆ ಹೊರತು ವಸ್ತು ತ್ಯಾಗ ಮಾಡಂತ ಹೇಳಿಲ್ಲ. ಯಾಕೆ ಜೀವನದ ಮೇಲೆ, ಬದುಕದ ಮೇಲೆ ಅವೆಲ್ಲ ಬೇಕೇ ಬೇಕು. ಅದ್ರ ಮ್ಯಾಲ ಇರತಕ್ಕಂತ ಏನು ಮೋಹದಲ್ಲ, ಮಮಕಾರದಲ್ಲ, ಅದು ಬಿಡಬೇಕು. ಹೀಗಾಗಿ ಅಂತ ಮೋಹವನ್ನ ಹೋಗಬೇಕಾಗಿತ್ತು ಅಂದ್ರ ಸದ್ಗುರು ಶರೀರದ ಮ್ಯಾಗಿನ ಮೋಹ, ಇಂದ್ರಿಯಗಳ ಮ್ಯಾಗಿನ ಮೋಹ, ವಸ್ತು ಒಡವೆಗಳ ಮ್ಯಾಗಿನ ಮೋಹ, ಭೂಮಿ ಮ್ಯಾಗಿನ ಮೋಹ, ಆರು ಹಿತವರು ಈ ಮೂವರೊಳಗೆ ಅನುಭಾವಿಗಳು ಕೇಳ್ಯಾರಲ್ಲ. ಆರು ಹಿತವರು ಈ ಮೂವರೊಳಗೆ, ಧಾರುಣಿಯೋ ಕಾಮಿನಿಯೋ ಬಲ್ಲು ಸಿರಿವಂತದ ಹೇಳ್ಕೊಂಬಂದಾರ ಅವ್ರು. ಸಿರಿವಂತಿಕೆಯೋ ಏನು ಧನ ನಮ್ಮದೋ ಅಥವಾ ಕಾಮಿನಿ ನಮ್ಮದೋ ಅಥವಾ ಸಿರಿವಂತಿಕೆ ನಮ್ಮದೋ, ಯಾವುದು ನಮ್ಮದು? ಆರು ಹಿತವರು, ಯಾರು ಹಿತವರು ಇಲ್ಲ ಅಂತ ಉತ್ತರ ಬರ್ತದ. ಅದಕ್ಕೋಸ್ಕರವಾಗಿ ಹಿತವಿಲ್ಲವುಗಳ ಮೇಲೆ ನಾವು ನಂದು ಅಂತ ತಿಳ್ಕೊಂಡು ಹಿತ ಬಯಸಲ್ಕೊಂಟಿವೆಲ್ಲ. ಹಾಗೇನೆ ಸದ್ಗುರುಗಳು ಏನು ಮಾಡ್ತಾರಂದ್ರ ಆ ನಂದು ನಾನು ಅನ್ನತಕ್ಕಂತ ಅಹಂ ಮಮಕಾರವನ್ನ ಬಿಡಿಸ್ತಾರ. ಅಕ್ಕ ಮಹಾದೇವ ಅದನ್ನ ಹೇಳಿದ್ರು. ಯಾವ ಶರೀರವನ್ನ ಏನ್ ಮಾಡಿದ್ರು? ನರಜನ್ಮವನ್ನ ತೊಡೆದು ಹರಜನ್ಮ ಮಾಡಿದ್ರು, ಭವಬಂಧನವನ್ನ ಬಿಡಿಸಿ ಪರಮ ಸುಖ ತೋರ್ಸಿದ್ರು. ಯಾವಾಗ ಮಮಕಾರ ಹೋಗ್ತದ ಅವಾಗ ಬಂಧನದಿಂದ ಬಿಡುಗಡೆ ಆಗ್ತದ, ಪರಮ ಸುಖ ಸಿಗುತ್ತದ. ಕೊನೆಗೆ ಚನ್ನಮಲ್ಲಿಕಾರ್ಜುನನ್ನ ಪರಮಾತ್ಮನನ್ನ ಕೈವಶಕ್ಕೆ ತಂದು ಕೊಟ್ಟ ಗುರುವೇ ನಮೋ ನಮೋ ಅಂತ ಅಕ್ಕ ಮಹಾದೇವಿ ಹೇಳಿರುವ ಹಾಗೆ ಇಲ್ಲಿ ಕೂಡ ಸದ್ಗುರು ಸಿದ್ಧಾರೂಢರ ಚರಿತ್ರೆಯಲ್ಲಿ ಕೂಡ ಅಂತ ಅನೇಕ ಅಕ್ಕ ಮಹಾದೇವಿ ಅಂತ ಭಕ್ತೇರು ಶರಣರು ಆಗಿ ಹೋಗಿದಾರ. ಇನ್ನೊಬ್ರು ಶರಣರು ಕೇಳಿರಿ ನೀವು, ನಮ್ ಬಿರಾದಾರ್ ಸರ್ ಕೂಡ ಅದನ್ನ ರಿಪೀಟ್ ಮಾಡಿದ. ಯಾರು? ಕಬೀರ ಶ್ರೇಷ್ಠ, ಧೀರ ಸನ್ಯಾಸಿ ಅಂತ ಕಬೀರದಾಸರು ಕೂಡ. ಬಹುಶಃ ನಿಮ್ಗೆ ಗೊತ್ತಿರ್ಬೇಕು. ಇನ್ನೊಂದು ಘಟನೆಯನ್ನ ನೆನಪು ಮಾಡಿ ನಾನು ಮುಂದೆ ಹೋಗ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಯಾವಾಗ ಸದ್ಗುರು ಸಿದ್ಧಾರೂಢರಿಗೆ ವಿಷ ಪ್ರಾಶನ ಮಾಡುವುದು ಕೇಳಿರಿ. ಸದ್ಗುರು ಸಿದ್ಧಾರೂಢರಿಗೆ ಎಷ್ಟು ಜನ ಪೂಜೆ ಮಾಡ್ತಿದ್ರು, ಪ್ರೀತಿಸ್ತಿದ್ರು, ಕೆಲವರು ದ್ವೇಷನು ಮಾಡ್ತಿದ್ರು. ದ್ವೇಷ ಮಾಡ್ತಕ್ಕಂಥ ದುಷ್ಟರು ಯಾವಾಗ ಹೇಗಾದ್ರೂ ಮಾಡಿ ಇವರನ್ನ ನಾವು ಮುಗಿಸ್ಬೇಕು ಅನ್ನುವಂತ ವಿಚಾರ ಇಟ್ಟುಕೊಂಡು ಏನೇನೋ ಪ್ರಯತ್ನ ಮಾಡಿದ್ರು ಕೂಡ ಸದ್ಗುರು ಸಿದ್ಧಾರೂಢರು ಸಾಯಲಿಲ್ಲ. ಕೊನೆಗೆ ಏನು ಮಾಡ್ಬೇಕು ಅಂದ್ರೆ ಇವ್ರಿಗೆ ವಿಷ ಕೊಟ್ಟಾದ್ರೂ ಸಾಯಿಸಬೇಕು ಅಂತ ಹೇಳಿ ಅವ್ರಿಗೆ ಏನ್ ಮಾಡಿದ್ರು? ಒಬ್ಬ ಹೆಣ್ಣು ಮಗಳನ್ನ ನೇಮಿಸಿ, ಹೆಣ್ಮಕ್ಳಂದ್ರೆ ಬಂಗಾರದ ಮೇಲೆ ಬಹಳ ಪ್ರೇಮ, ಆ ಬಂಗಾರದ ಆಶೆಯನ್ನ ತೋರಿಸಿ ನೀನು ಸಿದ್ಧಾರೂಢರಿಗೆ ವಿಷವನ್ನ ಕೊಟ್ಟಿ ಅಂದ್ರ ನಿನಗೆ ಮೈ ತುಂಬಾ ಬಂಗಾರ ಹಾಕ್ತಿ. ಬಂಗಾರದ ಆಸೆಗಾಗಿ ಬಂಗಾರದಂತ ಸದ್ಗುರುಗಳಿಗೆ ವಿಷವನ್ನ ಕೊಡ್ಲಿಕ್ಕೆ ಸಿದ್ಧ ಆದಳು. ಯಾವಾಗ ವಿಷ ಕೊಡ್ಲಿಕ್ಕೆ ತಯಾರಾದಳು, ಆ ತಾಯಿ ಮೊದಲು ಶಿಷ್ಯಳಾಗಬೇಕು ಅಂತ ವಿಚಾರ ಮಾಡಿ, ವಿಶ್ವಾಸ ಆಗ್ಬೇಕಲ್ಲ, ಪ್ರತಿನಿತ್ಯ ಸ್ನಾನ ಮಾಡ್ಕೊಂಡು ಮಠಕ್ಕೆ ಹೋಗೋದು, ಕಸ ಹೊಡೆಯೋದು, ಸೇವಾ ಮಾಡೋದು, ನಮಸ್ಕಾರ ಮಾಡೋದು, ಯಾಕ ಮುಂದೆ ಚಮತ್ಕಾರ ಮಾಡಕ್ಕಿದ್ದಳು. ಹೀಗೆ ನಂಬಿ ಹುಟ್ಟಿಸದಂಗ ಮಾಡಿ ಕೊನೆಗೆ ಒಂದು ದಿವಸ ಏನು ಮುಂಜಾನೆ ಯಾವಾಗ ಸಿದ್ಧಾರೂಢರು ಪ್ರಸಾದ ಮಾಡುವಂತ ಸಮಯಕ್ಕ ಎಲ್ಲಾ ಗೊತ್ತಾಗಿತ್ತು. ಇದೇ ಟೈಮ್ಕನ ಸಿದ್ಧಾರೂಢರು ಹೇಳ್ತಾರ, ಇದೇ ಟೈಮ್ಕನ ಸ್ನಾನ ಮಾಡ್ತಾರ, ಪೂಜಾ ಮಾಡ್ಕೋತಾರ, ಪ್ರಸಾದ ಮಾಡ್ತಾರ, ಭಕ್ತರಿಗೆ ದರ್ಶನ ಕೊಡ್ತಾರ. ಇದೆಲ್ಲ ಗೊತ್ತು ಮಾಡ್ಕೊಂಡು ಸರಿಯಾದ ಊಟ ಟೈಮ್ಕನೆ ಹೋಗಬೇಕು ಅಂತ
ಅನೇಕ ಹಲ್ಲಿಗಳನ್ನ ಹಾಕಿ ಬಿರ್ಯಾನಿ ಅನ್ನ ತಯಾರು ಮಾಡಿ. ಬಿರ್ಯಾನಿ ಅಲ್ಲ, ಮತ್ತ ಬಿರ್ಯಾನಿ ಅಂದ್ರ ಸಿದ್ಧಾರೂಢರ ಆರೋಗ್ಯಕ್ಕ ಆ ತುಪ್ಪದೊಳಗನೆ ಅಡಿಗೆ ಮಾಡಿದಂತ ಅನ್ನ ತಯಾರು ಮಾಡ್ತಿದ್ರು. ಪೌಷ್ಟಿಕವಾಗಿರ್ತಕ್ಕಂಥ ಅನ್ನ ತಯಾರು ಮಾಡ್ತಿದ್ರು. ಅಂತ ಅನ್ನನೇ ಊಟ ಮಾಡ್ತಾರ ಅಂತ ಗೊತ್ತು ಮಾಡ್ಕೊಂಡಿದ್ರು. ಅದೇ ಅನ್ನದೊಳಗನೆ ಹಲ್ಲಿ ಹಾಕಿ ಕುದಿಸಿ, ಹಲ್ಲಿ ಮಹಾ ವಿಷಕಾರಿ ಜಂತು ತಂದು ಸದ್ಗುರು ಸಿದ್ಧಾರೂಢರಿಗೆ ಊಟ ಮಾಡಿಸ್ಬೇಕಂತ ಬಂದ್ರು. ಅವತ್ ಯಾರೊಬ್ರು ಮಹಾತ್ಮರು ಭಕ್ತರು ಜಲ್ದಿನೇ ಪ್ರಸಾದ ಮಾಡಿಸಿದ್ರು. ಸಿದ್ಧಾರೂಢರು ಪ್ರಸಾದ ಮಾಡಿ ಹೊರಗೆ ಬರೋದಕ್ಕ ಈ ಹೆಣ್ಮಗಳು ಬುತ್ತಿ ತಗೊಂಡು ಬರೋದಕ್ಕ, ಯಪ್ಪ ಪ್ರಸಾದ ಮಾಡ್ಬೇಕ್ರಿ, ನಮ್ಮ ಮನಿ ಮಂದಿ ಎಲ್ಲಾ ಕಾಯ್ಕೋತ್ ಕುಂತಾರ್ರಿ, ನೀವು ಪ್ರಸಾದ ಮಾಡದ ಮ್ಯಾಲ ಈ ನಿಮ್ಮ ಪ್ರಸಾದ ಉಂಡೆನೆ ಮುಂದ ಅವ್ರ ಪ್ರಸಾದ ಮಾಡೋರ್ ಅದಾರ, ಅದಕ್ಕೆ ದಯವಿಟ್ಟು ಪ್ರಸಾದ ತಗೋಬೇಕ್ರಿಪ್ಪ ಅಂತ ಎಡಿ ತಂದು ಮುಂದಿಟ್ಲು. ಯವ್ವ ನಂದು ಇದೀಗ ಪ್ರಸಾದ ಮಾಡ್ಕೊಂಡು ಬಂದೀನಿ, ಇದೀಗ ಪ್ರಸಾದ ಮಾಡ್ಕೊಂಡು ಬಂದೀನಿ, ನಂದು ಹೊಟ್ಟೆ ತುಂಬದ. ಇಲ್ಲಪ್ಪ, ನಿನಗೋಸ್ಕರವಾಗಿನೇ ನಾನು ಪ್ರಯತ್ನ ಪಟ್ಟು ಪ್ರಸಾದ ಮಾಡ್ಕೊಂಡು ಬಂದೀನಿ, ಸ್ವೀಕಾರ ಮಾಡಲೇಬೇಕು. ನೀ ಸ್ವೀಕಾರ ಮಾಡದೇ ಇದ್ರ, ನೀ ಪ್ರಸಾದ ತಗೊಳ್ಳದೇ ಇದ್ರ ನಾನು ಪ್ರಸಾದ ಮಾಡಂಗಿಲ್ಲ, ನಮ್ಮ ಮನೆಯವ್ರು ಯಾರು ಪ್ರಸಾದ ಮಾಡಂಗಿಲ್ಲ. ಆದ್ದರಿಂದ ನಿಮಗ್ ಪ್ರಸಾದ ಮಾಡೇ ನಾ ಹೋಗ್ತೀನಿ, ಇಲ್ಲಿಕಂದ್ರ ಇಲ್ಲೇ ಇರ್ತೀನಿ ಅಂತ ಹಠ ಹಿಡ್ಕೊಂಡು ಕುಂತಳು. ಆಗಲಿ ತಾಯಿ ಅಂದ್ರು. ಯಾವಾಗ ನಿಂದಿಷ್ಟು ಭಕ್ತಿ ಅದ, ಪ್ರೀತಿ ಅದ ಅಂದ ಮ್ಯಾಲ ಆಗಲಿ ನಿನ್ನ ಸಂತೋಷವೇ ನನ್ನ ಸಂತೋಷ ಅಂತ ಸದ್ಗುರು ಸಿದ್ಧಾರೂಢರು ಆ ಎಡಿಯನ್ನ ತಗೋತಾರೆ ಕೈಯೊಳಗೆ. ಕೈಯಾಗ ತಗೊಂಡ್ರು. ಆ ತಾಯಿ ಹೇಳ್ತಾಳ, ತಾಯಿ ಇದು ನನಗ ಮಾತ್ರ ದಕ್ಕತದ. ಆ ತುತ್ತು ಬಾಯಾಗ ಹೈಕೊಂಡ್ರು. ತಾಯಿ ಈ ಪ್ರಸಾದ ನಾಂತ ಸ್ವೀಕಾರ ಮಾಡ್ತೀನಿ, ಮತ್ತ ಯಾವ ಪ್ರಾಣಿ ಜೀವಿಗಳ ಮುಖದಲ್ಲಿದು ಹೋಗಬಾರದು. ಒಂದು ಕಾಳ ಯಾವ್ದಾದ್ರು ಪಶು ಪಕ್ಷಿ ಪ್ರಾಣಿಗಳ ಬಾಯಾಗ ಹೋಯ್ತು ಅಂದ್ರ ಅವು ಸಾಯ್ತಾವ. ಅದಕ್ಕೋಸ್ಕರವಾಗಿ ಇದು ಎಲ್ಲಿ ಹೊರಗೆಲ್ಲಿ ಚೆಲ್ಲಕ್ ಹೋಗಬೇಡ, ಭೂಮಿ ಹಾಟಿ ಮಣ್ಣಾಗ ಮುಚ್ಚಿ ಬಿಡು, ಹೋಗು ಆರಾಮ ಆಗ್ತದ, ನಿನ್ ಕಲ್ಯಾಣ ಆಗ್ತದ, ಹೋಗು ನಾ ಸ್ವೀಕಾರ ಮಾಡ್ತೀನಿ ಅಂತ ಅವ್ರು ಆಕಿ ಮುಂದೆನೆ ಸ್ವೀಕಾರ ಮಾಡಿ ಆಶೀರ್ವಾದ ಮಾಡಿದ್ರು. ಆಕಿಗೆ ಗೊತ್ತಾಯ್ತು, ಅಪ್ಪಗ ಗೊತ್ತಾಗ್ಯದ ವಿಷಾದ ಅಂತ. ಗೊತ್ತಾದ ಕೂಡಲೇ ಯಪ್ಪ ನನ್ ತಪ್ಪಾಯ್ತು ಅಂತ ಉಳ್ಳಾಳಕ್ ಶುರು ಮಾಡಿದ್ರು. ನನಗೆ ಶಾಪ ಕೊಡಬೇಡ ಅಂತ ಉಳ್ಳಾಳಕ್ ಶುರು ಮಾಡುದು. ಇಲ್ಲಮ್ಮ ನಿನಗೇನ್ ಶಾಪ ಕೊಡಂಗಿಲ್ಲ, ಕಲ್ಯಾಣ ಆಗ್ತದ, ಹೋಗು, ಮೋಕ್ಷ ಸಿಗುತ್ತದ, ಹೋಗು ಅಂತ ಆಶೀರ್ವಾದ ಮಾಡಿ ಕಳಿಸಿದ್ರು. ಅದೇ ಚಿಂತೆಯೊಳಗನೆ ಅಳ್ಕೋತ ಮನಿಗೆ ಹೋಗ್ತಾಳ. ಕೊನೆಗೆ ಸಿದ್ಧಾರೂಢ ವಿಷ ಪ್ರಾಸನ ಆಗ್ತದ. ಆ ವಿಷದ ಪ್ರಭಾವ ಶರೀರದಲ್ಲೇ ಆಗ್ತದ. ಮೈಯ ಭಾವ ಬರ್ತದ, ಕಣ್ಣು ಭಾವ ಬರ್ತಾವ. ಕೊನೆಗೆ ಎಲ್ಲಾ ಭಕ್ತರಿಗೆ ದುಃಖ ಆಗ್ತದ. ಯಾಕೆ ಹೀಗಾಕಾಯ್ತು ನಮ್ಮ ಅಪ್ಪಗ ಅಂತ ಎಲ್ಲಾ ಜನರಿಗೆ ಗೊತ್ತಾದ ಕೂಡಲೇ ಬರ್ಲಿಕ್ಕೆ ಶುರು ಆಗ್ತದ. ಎಲ್ಲಾ ನೂರಾರು ಸಾವಿರಾರು ಲಕ್ಷ ಭಕ್ತರು ಬಂದ್ರು. ಯಾಕೆ ಹಿಂಗಾಯ್ತು ಅಂದ್ರೆ ಯಾರ ಮುಂದನು ಏನು ಹೇಳಿಲ್ಲ. ಕೊನೆಗೆ ನನ್ನನ್ನ ನೀವು ಮತ್ತೆ ಕಾಣಬೇಕಾಗಿತ್ತು ಅಂದ್ರ ಶೇನ ಮಂದಿರದಲ್ಲಿ ನನ್ನನ್ನ ಮಲಗಿಸಿ ಸತತ ನೀವೇನ್ ಮಾಡ್ಬೇಕು, ಶಿವಪಂಚಾಕ್ಷರ ಮಹಾಮಂತ್ರದ ಜಪವನ್ನ ಹಗಲು ರಾತ್ರಿ ನೀವು ಜಪ ಮಾಡ್ರಿ, ನಾ ಮತ್ತ ಮೃತ್ಯುವನ್ನ ಗೆದ್ದು ಬರ್ತೀನಿ ಅಂತ ಸಿದ್ಧಾರೂಢರು ಆಶೀರ್ವಾದ ಮಾಡ್ತಾರ, ಹೇಳ್ತಾರೆ ಎಲ್ಲರಿಗೂ. ಆವಾಗ ಯಾವ ಕಬೀರದಾಸ ನಿಂತಿದ್ನಲ್ಲ, ಇನ್ನು ನಮ್ಮಪ್ಪ ಸಾಯ್ತಾನ, ನನ್ನ ಪತಿ ಸಾಯ್ತಾನ, ಯಾಕೆ ಪತಿಯೇ ಪರದೈವ, ಯಾಕೆ ಸಿದ್ಧಾರೂಢನ ಪತಿ ಅಂತ ಸ್ವೀಕಾರ ಮಾಡ್ತಿಳು. ಹಾಗ ಅಕ್ಕಮಹಾದೇವಿ ಚನ್ನಮಲ್ಲಿಕಾರ್ಜುನ ಪತಿ ಅಂತ ಸ್ವೀಕಾರ ಮಾಡಿದಳು. ಹಾಗೆ ಚನ್ನಮಲ್ಲಿಕಾರ್ಜುನನ್ನ ಸ್ವೀಕಾರ ಮಾಡಿದಂತ ಅಕ್ಕ ಮಹಾದೇವಿಯಂತೆ ಕಬೀರದಾಸನ ಕೂಡ ಸದ್ಗುರುನಾಥನೇ ಪತಿ, ನಾನೇ ಸತಿ ಅಂತ ಭಾವದಿಂದ ಆತ ಸೇವಾ ಮಾಡಿ ಧನ್ಯ ಆಗಿದ್ದ. ಅವಾಗ ಸದ್ಗುರು ಸಿದ್ಧಾರೂಢರು ಒಂದು ಮರಣಾಸನ್ನರಾಗಿರ್ತಕ್ಕಂಥ ಪ್ರಸಂಗದಲ್ಲಿ ಕಬೀರದಾಸರು ತ್ರಿಶೂಲ ಹಿಡ್ಕೊಂಡು ಬರ್ತಾರೆ. ಏ ಸದ್ಗುರುನಾಥ,
ನೀ ಹೋಗೋಕ್ಕಿಂತ ಮೊದಲ ನಾ ಹೋಗ್ತೀನಿ. ಈ ಹೇಳಿಕೆ ಕೊಡೋಕ್ಕಿಂತ ಮೊದಲ ಇನ್ನೇನೋ ಸಿದ್ಧಾರೂಢರು ಕೈಲಾಸವಾಸಿ ಆಗ್ತಾರ, ಪ್ರಾಣ ತ್ಯಾಗ ಮಾಡ್ತಾರ, ಬದುಕುವ ಸ್ಥಿತಿಯಲ್ಲಿ ಇಲ್ಲ ಅನ್ನುವಂತ ಸಂದರ್ಭದೊಳಗ ಸಿದ್ಧಾರೂಢರ ಹತ್ರ ಒಂದು, ಹೇ ಸದ್ಗುರುನಾಥ, ಹೇಗ ಮುತ್ತೈದೆಯಾಗಿರ್ತಕ್ಕಂತ ತಾಯಿ ಮುತ್ತೈದಿ ಸಾವನ್ನ ಬಯಸ್ತಾಳಲ್ಲ, ಹಾಗೇನೆ ನಾನು ಕೂಡ ಹೇ ಸದ್ಗುರುನಾಥ ನಿನಕ್ಕಿಂತಲ ಮೊದಲು ನಾ ಪ್ರಾಣ ಬಿಡುತ್ತೀನಿ ಅಂತ ತ್ರಿಶೂಲವನ್ನ ತೆಗೆದುಕೊಂಡು ಎದೆಯಲ್ಲಿ ಚುಚ್ಚಲಿಕ್ಕೆ ಹೋಗ್ತಾನ ಯಾರು? ಕಬೀರದಾಸರು. ಅವಾಗ ಹೇ ಕಬೀರ ಅಂತ ಸಿದ್ಧಾರೂಢರು ಅಂತಾರ. ಮೂರ್ಛಿತ ಸ್ಥಿತಿಯಲ್ಲಿರ್ತಕ್ಕಂಥ ಸಿದ್ಧಾರೂಢರು ಅಂತಾರ, ಹೇ ಕಬೀರ, ನೀ ಆ ಕೆಲಸ ಮಾಡಕ್ ಹೋಗಬೇಡ, ನೀನು ಸಾಯಲ್ಕ್ ಹೋಗಬೇಡ, ನಾನು ಬದುಕಿ ಬರ್ತೀನಿ. ನೀ ಏನ್ ಮಾಡಬೇಕು? ನಾಮಸ್ಮರಣೆಯನ್ನ ಮಾಡು, ನಾ ಮತ್ತೆ ಬದುಕುತ್ತೀನಿ ಅಂತ ಸಿದ್ಧಾರೂಢ ಆಶ್ವಾಸನೆ ಕೊಟ್ಟಾಗ ಆ ಎದಿಗೆ ಹಿಡಿದಿರ್ತಕ್ಕಂಥ ತ್ರಿಶೂಲವನ್ನ ಸದ್ಗುರು ಪಾದದಲ್ಲಿಟ್ಟು ದಂಡವತ್ತ ನಮಸ್ಕಾರ ಮಾಡಿ ಸತತ ಒಂಟ ಕಾಲ ಮೇಲೆ ನಿಂತು ನಾಮಸ್ಮರಣೆ ಮಾಡ್ಲಿಕ್ಕತ್ತನ ಯಾರು? ಕಬೀರ ಸಿದ್ಧಾರೂಢರ ಶಿಷ್ಯ. ಅಂಥ ಸದ್ಗುರುಗಳನ್ನ ಪಡೆದುಕೊಂಡಿರ್ತಕ್ಕಂಥ ಯಾವ ಕಬೀರದಾಸರು, ಅವರ ಕೀರ್ತಿ ಅವರ್ಣನೀಯದ. ಅಂತ ಸದ್ಗುರುಗಳನ್ನ ಪಡೆದುಕೊಂಡಿರ್ತಕ್ಕಂಥ ಕಬೀರನ ಧನ್ಯ, ಅಂತ ಕಬೀರನ್ನು ಪಡೆದುಕೊಡ್ತಕ್ಕಂಥ ಸದ್ಗುರು ಧನ್ಯ, ಅಂತ ಸದ್ಗುರು ಸಿದ್ಧಾರೂಢರ ಕಬೀರನ್ನು ಪಡೆದುಕೊಡ್ತಕ್ಕಂಥ ನಾವೆಲ್ಲರೂ ಧನ್ಯರು ಅಂತ ನಾವೆಲ್ಲ ಭಾವಿಸಬೇಕು. ಅಂತ ಸದ್ಗುರು ಸಿದ್ಧಾರೂಢರ ಜೀವನ ಚರಿತ್ರೆಯಲ್ಲಿ ಇನ್ನೂ ಅನೇಕ ದೃಷ್ಟಾಂತಗಳು ಬರ್ತಾವ, ಕಥೆಗಳು ಬರ್ತಾವ. ಬಹುಶಃ ನೀವೆಲ್ಲ ಕೇಳಿದಿರಿ. ಸದ್ಗುರು ಸಿದ್ಧಾರೂಢರು ಯಾವಾಗ ಆಶ್ರಮದಲ್ಲಿ ದರ್ಶನವನ್ನ ಕೊಡ್ತಾ ಎಲ್ಲ ಭಕ್ತರ ಭವಬಂಧವನ್ನ ಕಳಿತಾ ಅವರ ಮನೋಕಾಮನೆಗಳನ್ನ ಪೂರ್ಣ ಮಾಡ್ತಾ ಎಲ್ಲಾ ಬಂಧ ಭಕ್ತಾದಿಗಳಿಗೆ ಆಶೀರ್ವಚನ ನೀಡ್ತಾ ಇರುವಂತ ಸಂದರ್ಭದಲ್ಲಿ ಒಂದು ದಿವಸ ಏನಾಗ್ತಂದ್ರ ಇಬ್ಬರು ದಂಪತಿಗಳು ಬರ್ತಾರೆ. ಎಲ್ಲಿಂದ ಅಂತ ಕೇಳಿದ್ರ ಕಾರವಾರ ಸೈಡ್ ಕುಮಟ ಅಂತ ಒಂದು ಊರ. ಆ ಕುಮಟ ಎಂಬ ಗ್ರಾಮದಲ್ಲಿ ಹರಿಹರ ಮತ್ತು ಸರಸ್ವತಿ ಅನ್ನತಕ್ಕಂಥ ಇಬ್ರು ಗಂಡ ಹೆಂಡತಿ, ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವರು, ಬಹಳಷ್ಟು ಭಕ್ತಿ ಸಂಪನ್ನರು, ಪ್ರತಿನಿತ್ಯ ಮನೆಯಲ್ಲಿ ಪೂಜಾ ಮಾಡೋರು. ಅವರು ಕೃಷ್ಣ ಭಕ್ತರು. ಕೃಷ್ಣ ಅಂದ್ಕೂಡ ಇವತ್ತು ಬಹುಶಃ ನಿಮಗೂ ಆಗಿದ್ರು ಅಂದ್ರ ಅವ್ರ ಅಧಿಷ್ಠಾತರು ಮನಿ ದೇವ್ರು ಯಾರಂದ್ರ ಕೃಷ್ಣ ಪರಮಾತ್ಮ. ಸತತ ಕೃಷ್ಣ ಪರಮಾತ್ಮನ ಭಕ್ತಿ ಮಾಡೋರು. ಅವರವರ ಇಷ್ಟ ದೇವರ ಭಕ್ತಿ ಮಾಡೋದು ಅವರ ಕರ್ತವ್ಯ ಅದ. ಆದ್ರ ಮನೆಯಲ್ಲಿ ಅಗರ್ಭ ಶ್ರೀಮಂತರು, ತುಂಬಿದ ಸಂಸಾರ, ಹೀಗಿದ್ರು ಕೂಡ ಅವರಲ್ಲಿ ಒಂದು ಕೃಷ್ಣ ಭಕ್ತಿಯಲ್ಲಿ ಮುಳುಗಿರೋದ್ರಿಂದ ಕೆಲ ಕಾಲಾಂತರದಲ್ಲಿ ಅವರ ಮನೆತನಕ್ಕೆ ಏನಾಯ್ತು ಅಂದ್ರೆ ಬಡತನ ಬರ್ತದ. ಆ ಬಡತನದ ಬೇಗೆಯಿಂದ ನೊಂದುಕೊಂಡು ಇನ್ನು ಸಾಕು, ಇನ್ನು ಎಲ್ಲಾದ್ರೂ ಸದ್ಗುರುನಾಥ ಸಿಕ್ಕನಂದ್ರ ಅವನು ಸೇವಾ ಮಾಡಿಕೊಂಡು ಈ ದೇಹವನ್ನ ಕಲ್ಯಾಣ ಮಾಡ್ಕೊಳ್ಳೋಣ ಅಂತ ತಿಳ್ಕೊಂಡು ಇಬ್ರು ಗಂಡ ಹೆಂಡತಿ ಕೆಲವೊಂದ್ ದಿವಸ ಸೇವೆ ಮಾಡ್ಕೋತ ಕೃಷ್ಣ ನಾಮಸ್ಮರಣೆ ಮಾಡ್ಕೋತಿದ್ರು. ಕೊನೆಗೆ ಒಂದು ದಿವಸ ಸಾಕು, ಮನೆಯನ್ನ ತ್ಯಾಗ ಮಾಡಿ ಇನ್ನು ನಾವು ಮುಂದಕ್ಕೆ ಹೋಗೋಣ, ಗುರು ಶೋಧಕ್ಕೆ ಹೋಗೋಣ ಅಂತ ಹೊರಡ್ತಾರೆ. ಅವಾಗ ಹುಬ್ಬಳ್ಳಿಯಲ್ಲಿ ಸದ್ಗುರು ಸಿದ್ಧಾರೂಢರತಕ್ಕಂತ ಒಬ್ಬ ಮಹಾ ಶಿವಯೋಗಿಗಳದಾರ, ಸತ್ಪುರುಷರದಾರ, ಮಹಾಜ್ಞಾನಿಗಳದಾರ. ಬಂದ ಭಕ್ತರ ದುಃಖವನ್ನ ಪರಿಹಾರ ಮಾಡ್ತಕ್ಕಂತ ಶಕ್ತಿಯವರಲ್ಲಿ ಅದ. ಅವರಲ್ಲಿ ಏನು ದೂರದೃಷ್ಟಿ ಅದ. ವರ್ತಮಾನ ಭೂತ ಭವಿಷ್ಯತ್ ಎಲ್ಲವನ್ನ ತಿಳಿಯತಕ್ಕಂತ ಸಾಮರ್ಥ್ಯ ಅದ. ಅದಕ್ಕೋಸ್ಕರವಾಗಿ ಅವರು ಹೋಗಿ ಭೇಟಿ ಆದ್ರಿ ಅಂದ್ರ ಅವರ ನಿಮ್ಮ ದುಃಖ ದೂರ ಮಾಡ್ತಾರ ಅಂತ ಒಬ್ಬ ಸಜ್ಜನ್ರು ಹೇಳಿದಾಗ ಯಾಕಾಗಲ್ದು ಅಂತ ಇಬ್ರು ಎಲ್ಲಿ ಹೊರಟ್ರು? ಹುಬ್ಬಳ್ಳಿ ಕಡೆ ಹೊರಟ್ರು. ಆಗಿನ ಕಾಲದೊಳಗ ಅರಣ್ಯದೊಳಗ ಗುಡ್ಡಗಾಡದಾಗಿಂದ ಬರಬೇಕು. ಕೃಷ್ಣ ಪರಮಾತ್ಮನ ಧ್ಯಾನ ಮಾಡ್ಕೋತ ಚಿಂತನೆ ಮಾಡ್ಕೋತ ಭಿಕ್ಷಾ ಬೇಡ್ಕೋತ ಊಟ ಮಾಡ್ಕೋತ ಬಂದ್ರು. ಯಾವಾಗ ಹುಬ್ಬಳ್ಳಿಗೆ ಬರ್ತಾರೆ, ಹುಬ್ಬಳ್ಳಿ ಮಠವನ್ನ ತಲುಪ್ತಾರ. ಬಹಳ ಸಂತೋಷ ಆಯ್ತು.
ನೂರಾರು ಭಕ್ತರು ಅಲ್ಲಿ ಸೇರಿದ್ರು. ಸಿದ್ಧಾರೂಢರ ದರ್ಶನ ಮಾಡ್ತಾ ಇದ್ರು. ಆವಾಗ ಇಬ್ಬರು ದಂಪತಿಗಳು ಬಂದು ಸಿದ್ಧಾರೂಢರಿಗೆ ದಂಡವತ್ತು ನಮಸ್ಕಾರ ಮಾಡಿ ಎದ್ದು ನಿಲ್ತಾರೆ. ಸದ್ಗುರು ಸಿದ್ಧಾರೂಢರು ಅಂತಾರ, ನೀವು ಎಲ್ಲಿಂದ ಬಂದೀರಿ, ನೀವು ಯಾರು, ಬಂದ ಕಾರಣ ಏನು ಅಂತ ಕೇಳಿದಾಗ, ಏ ಸದ್ಗುರುನಾಥ, ನಾವು ಹಿಂಗ ಕುಮಟ ಅನ್ನತಕ್ಕಂತ ಊರದವರು, ಕಾರವಾರ ಜಿಲ್ಲೆ ಕುಮಟ ಅದು ಊರಿನಿಂದ ಬಂದೀವಿ. ನನ್ನ ಹೆಸರು ಹರಿಹರ, ಈಗ ನನ್ನ ಧರ್ಮ ಪತ್ನಿ ಸರಸ್ವತಿ. ನಾವೆಲ್ಲ ಯಾಕೆ ಬಂದೀವಿ ಅಂತ ಕೇಳಿದ್ರ, ಸದ್ಗುರು ದರ್ಶನ ಮಾಡ್ಕೊಂಡು ಸೇವಾ ಮಾಡಿ ಈ ಜನ್ಮ ಸಾರ್ಥಕ ಮಾಡ್ಕೊಳ್ಳೋಣ ಅಂತ ಬಂದೀವಿ. ಹೇ ಸದ್ಗುರುನಾಥ, ನಮಗಿಲ್ಲಿ ಆಶ್ರಯ ಕೊಡಬೇಕು. ಯಾವಾಗ ಸದ್ಗುರು ಸಿದ್ಧಾರೂಢರಿಗೆ ಪ್ರಾರ್ಥನೆ ಮಾಡ್ಕೊಂಡ್ರು, ಅವಾಗ ಸಿದ್ಧಾರೂಢರಂತರ ಬಹಳ ಸಂತೋಷ, ನೀವು ಇಲ್ಲೇ ಸೇವಾ ಮಾಡ್ಕೊಂಡು ಇರ್ರಿ. ಸದ್ಗುರು ಆಜ್ಞೆ ಆಯ್ತು. ಅವಾಗ ಸಿದ್ಧಾರೂಢರ ಆಜ್ಞೆಯನ್ನು ಪಡ್ಕೊಂಡಿರ್ತಕ್ಕಂಥ ಸರಸ್ವತಿ ಹಾಗೂ ಹರಿಹರ ಇಬ್ರು ಏನು ಮಾಡ್ಲಕತ್ರು, ಪ್ರತಿನಿತ್ಯ ಮಠದ ಸೇವಾ ಮಾಡೋದು, ಕಸ ಹೊಡೆಯೋದು, ಅಲ್ಲಿ ಅಡಿಗೆ ಮಾಡೋದು, ಪಾತ್ರೆ ತೊಳೆಯುವುದು, ದಾಸೋಗ ಬಂದವರಿಗೆ ದಾಸೋಗ ನೀಡುವುದು, ಹೀಗ ಪ್ರತಿಯೊಂದು ಸೇವಾ ಮಾಡ್ತಾ ಮಾಡ್ತಾ ತಮ್ಮ ಇಷ್ಟ ದೇವರಾಗಿರ್ತಕ್ಕಂಥ ಯಾವ ಕೃಷ್ಣನ ನಾಮಸ್ಮರಣೆ ಜಪ ಹೀಗೆ ಭಜನೆ ಮಾಡ್ತಾ ಮಾಡ್ತಾ ಇರುವಾಗ ಒಂದು ದಿವಸ ಏನಾಗ್ತದಂದ್ರ, ಊರಿಂದ ಸುದ್ದಿ ಬರ್ತದೆ ಮಕ್ಕಳ ಕಡೆಯಿಂದ, ಅರ್ಜೆಂಟಾಗಿ ನೀವು ಊರಿಗೆ ಬರ್ಬೇಕು ಅಂತ. ಯಾವಾಗ ಸುದ್ದಿ ಬಂದ ಕೂಡಲೇ ಇಬ್ರು ಅಂತಾರ, ಯಪ್ಪ ಹಿಂಗ ಊರಿಗೆ ಹೋಗಿ ಬರ್ಬೇಕಾಗ್ಯದ, ನಾವು ಹೋಗ್ಬಾರ್ದಂತೀವಿ, ಆದ್ರೆ ಅನಿವಾರ್ಯ ಕಾರಣಗಳಿಂದ ಇವತ್ತು ನಾವು ಹೋಗೇಬೇಕಾಗ್ಯದ ಅಂದಾಗ, ಯಾಕಾಗಲ್ದು, ಹೋಗಿ ಬರ್ರಿ ಅಂತ ಸಿದ್ಧಾರೂಢರಂತಾರ. ಹೇ ಸದ್ಗುರುನಾಥ, ಸರಸ್ವತಿ ಅಂತಾಳ, ಇದು ಕಾಡಾರಣ್ಯದ ಜಂಗಲದ, ನಮಗ ಮತ್ತೆ ಜಲ್ದಿ ಬೇಗ ವಾಪಸ್ ಸುರಕ್ಷಿತವಾಗಿ ನಿನ್ನ ಕಡೆ ಕರ್ಕೋ ಸದ್ಗುರುನಾಥ ಅಂತ ಪಾದಕ ಬೀಳ್ತಾಳ. ಅವಾಗ ಸಿದ್ಧಾರೂಢರಂತಾರ, ಏನು ಚಿಂತೆ ಮಾಡಬೇಡ್ರಿ, ನೀವಿಬ್ಬರು ಸದ್ಗುರುನಾಥನ ಇಷ್ಟ ದೇವ ಕೃಷ್ಣ ಪರಮಾತ್ಮನ ನೆನೆಸ್ತಾ ನೆನೆಸ್ತಾ ಹೋಗ್ರಿ. ಕಷ್ಟ ಬಂದಾಗ ಬಂದು ನಿಮ್ಮನ್ನ ರಕ್ಷಣೆ ಮಾಡ್ತಾನ ಸದ್ಗುರುನಾಥ. मी पाठी मागे आहे बिहू नकोस, मराठीमध्ये सांगतात ना. ಸಮರ್ಥ ಸದ್ಗುರುಗಳು ಹೇಳಿದಾರಲ್ಲ, ಬಿಹೂ ನಕೋಸ್, मी पाठी मागे आहे, ಅಂಜಬೇಡ, ನಿಮ್ಮ ಬೆನ್ನ ಹಿಂದ ನಾನಿರ್ತೀನಿ, ಅಂಜಬೇಡ ಅಂತ ಸದ್ಗುರು ಸಿದ್ಧಾರೂಢರು ಕೂಡ ಆ ಇಬ್ಬರು ದಂಪತಿಗಳಂತರ, ನೀವೇನು ಅಂಜೋ ಅವಶ್ಯಕತೆ ಇಲ್ಲ, ಯಾವಾಗಲೂ ಸದ್ಗುರು ನಾಮಸ್ಮರಣೆ ಮಾಡ್ಕೋತೋರಿ, ಸದ್ಗುರು ಬಂದು ನಿಮ್ಮನ್ನ ರಕ್ಷಣೆ ಮಾಡ್ತಾನ ಅಂತ ಆಶೀರ್ವಾದ ಮಾಡಿದ್ರು ಸಿದ್ಧಾರೂಢರು. ಅದೇ ಸಂತೋಷದಿಂದ ಸದ್ಗುರು ನಾಮಸ್ಮರಣೆ ಮಾಡ್ತಾ ಹೋಗ್ತಾರ. ಅರಣ್ಯದಲ್ಲಿ ಹೋಗುವಾಗ ಒಂದು ಘಟನೆ ಏನಂತ ಕೇಳಿದ್ರ, ಯಾವ ಹರಿಹರ ಪತಿ ಸ್ವಲ್ಪ ಹಿಂದಗಡೆ ಉಳಿತಾನ, ಕಾರಣಾಂತರ ಯಾವುದಕ್ಕೋ ಲಘುವಿಗೆ ಅದಕ್ಕೊಂದು ಹಿಂದುಳಿತಾನ. ಸರಸ್ವತಿ ಹೆಂಡತಿ ಮುಂದೆ ಸಾಕ್ತಾಳ. ಅವಾಗ ಎದುರುಗಡೆಯಿಂದ ಒಂದು ಹುಲಿ ಬರ್ತಾ ಇದೆ, ಗರ್ಜನೆ ಹಾಕ್ತಾ ಒಂದು ಹುಲಿ ಬರ್ತಾ ಇದೆ. ಹಿಂದರೆ ಆತಳುದನ ಪತಿಗಳುದಾನ, ಈಕೆ ಸರಸ್ವತಿ ಮುಂದೆ ಹೊಂಟಿದಾಳ. ಸದ್ಗುರು ಧ್ಯಾನ ಮಾಡ್ಕೋತ ಹೋಗುವಷ್ಟರಲ್ಲೇ ಎದುರುಗಡೆ ಹುಲಿ ಕಣ್ತು. ಹುಲಿ ಕಣ್ಣು ಕೂಡಲೇ ಬಾಯಾಗಿನ ಮಾತು ಬಂದಾದು, ಅದು ಗುಡುಗ್ ಹಾಕ್ತದ. ಅವಾಗ ಹೇ ಸದ್ಗುರು ಸಿದ್ಧಾರೂಢ, ಯಾವಾಗ ಹುಲಿ ಗರ್ಜನೆ ಮಾಡ್ತು ಅವಾಗ ಹೇ ಸದ್ಗುರು ಸಿದ್ಧಾರೂಢ, ಈ ಹುಲಿಯಿಂದ ನಮ್ಮನ್ನ ರಕ್ಷಣೆ ಮಾಡುವಂತ ಯಾವಾಗ ಕೂಗುತ್ತಾಳೆ, ತತ್ಕ್ಷಣ ಸದ್ಗುರು ಸಿದ್ಧಾರೂಢರು ಪ್ರಕಟ ಆಗ್ತಾರಲ್ಲಿ. 100 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಆ ಸರಸ್ವತಿ ಬಾಯಿಯನ್ನ ಒಂದು ಕೈ ಹಿಡ್ದಾರ ಬೆನ್ನಿಗೆ. ಯಾಕ, ಹುಲಿ ಗರ್ಜನೆ ಮಾಡೋದ್ರಿಂದ ಮೂರ್ಛೆ ಬೀಳುವಂತ ಸಂದರ್ಭದೊಳಗ ನೀನು ಅಂಜಬೇಡ ಅಂತ ಒಂದು ಕೈ ಹಿಡಿತಾರ, ಇನ್ನೊಂದು ಕೈಯ ಆ ಹುಲಿ ಹಿಡಿತಾರ. ಹರಿಹರ ಪತಿ ಅಲ್ಲೇ ನೋಡ್ಕೋತ ನಿಂತಾನವ, ಯಾಕೆ ಬಂದ್ರ ನನಗ ತಿಂದ ಹಾಕಿತ್ತು ಅಂತ ಹೇಳಿ ಪತಿ ಅಲ್ಲೇ ನಿಂತಾನ. ಹರಿಹರ ಇಲ್ಲಿ ಮೂರ್ಛೆ ಹೋಗಿದಾಳ. ಹುಲಿ ಸಿದ್ಧಾರೂಢರ ಕೈ ನೋಡಿ ಅಲ್ಲೇ ನಿಂತದ. ಯಾವಾಗ ಆ ಹುಲಿಗೆ ಅಲ್ಲೇ ನಿಲ್ಲಿಸಿ
ಆ ಸರಸ್ವತಿ ಮೂರ್ಛೆ ಹೋಗಿರ್ತಕ್ಕಂತ ಸರಸ್ವತಿಯನ್ನ ತೊಡಿ ಮೇಲೆ ಹಾಕೊಂಡು ಕುಂದಿರ್ತಾರ. ಸದ್ಗುರು ಸಿದ್ಧಾರೂಢರು ಓಂ ನಮಃ ಶಿವಾಯ ಅಂತ ಆ ಸರಸ್ವತಿಯ ಏನು ಶರೀರ ಮ್ಯಾಗಿಂದ ಕೈ ಎಳಿತಾರ. ಮತ್ತ ಸರಸ್ವತಿ ಎದ್ದು ಕುಂದಿರ್ತಾಳ. ಅವಾಗ ಹೇ ಸದ್ಗುರುನಾಥ ಅಷ್ಟು ದೂರಿಂದ ಹೆಂಗ ಬಂದಿ ಅಂದಾಗ ಸಿದ್ಧಾರೂಢರು ಅಂತಾರ, ನಿನಗ ವಚನ ಕೊಟ್ಟಿದ್ನಲ್ಲ, ವಚನ ಕೊಟ್ಟಿದ್ದೆಲ್ಲ, ನೀನು ಸದ್ಗುರುಗಳನ್ನ ನೆನೆಸ್ಕೋತ ಹೊಂಟಿದ್ದೆಲ್ಲ. ಆದ್ರೆ ಸದ್ಗುರು ಸಿದ್ಧಾರೂಢರು ಬಂದು ನಿನ್ನನ್ನು ರಕ್ಷಣೆ ಮಾಡೋದು ಅದು ನನ್ನ ಕರ್ತವ್ಯದ, ಅಂಜು ಬೇಡ ಅಂತ ಹೇಳಿದಾಗ ಎದ್ದು ಕುಂತು ಸಾವರ್ಸಾಡಿ ಹೇಳತ್ತಳ. ಅವಾಗ ಸಿದ್ಧಾರೂಢರು ಧನ್ಯ ಧನ್ಯ ಅಂತ ತಿಳ್ಕೊಂಡು ನೀವಿಬ್ಬರು ನಿಜವಾದ ಸದ್ಭಕ್ತಿ ಇದ್ದೀರಿ ಅಂತ ಹೇಳಿ ಅವ್ರಿಗೆ ಆಶೀರ್ವಾದ ಮಾಡುವಾಗ ಹರಿಹರನು ಬರ್ತಾನ. ಇಬ್ಬರಿಗೆ ನಮಸ್ಕಾರ ಮಾಡ್ತಾರೆ. ಇಬ್ರು ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ, ಹೇ ಸದ್ಗುರುನಾಥ, ನಮ್ಮನ್ನ ಕಷ್ಟ ಕಾಲದಲ್ಲಿ ರಕ್ಷಣೆ ಮಾಡಿದಲ್ಲ, ನಿನ್ನ ಸೇವೆಯನ್ನ ಮಾಡುದು ಎಷ್ಟು ಮಾಡಿದ್ರು ಕೂಡ ಆ ಋಣವನ್ನ ತೀರ್ಸ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳಿ ನಮಸ್ಕಾರ ಮಾಡ್ತಾರ. ಹೋಗಿ ಬರ್ರಿ, ಆರಾಮವಾಗಿ ಹೋಗಿ ಬರ್ರಿ ಅಂತ ಸಿದ್ಧಾರೂಢರು ಆಶೀರ್ವಾದ ಮಾಡಿ ಅವರು ಅಲ್ಲಿಂದ ಮಾಯಾಗಿ ಬಿಡ್ತಾರ. ಮತ್ತೆ ಅವರಿಬ್ಬರು ಮುಂದೆ ಸಾಕ್ತಾರೆ. ಹೀಗೆ ಸಿದ್ಧಾರೂಢರ ಸದ್ಭಕ್ತರಾಗಿರ್ತಕ್ಕಂಥ ಹರಿಹರ ಮತ್ತು ಏನು ಸರಸ್ವತಿ ಇವರಿಬ್ಬರು ನಡೀತಾ ನಡೀತಾ ಕೊನೆಗೆ ಊರಿಗೆ ಹೋಗ್ತಾರೆ. ಊರೊಳಗಿದ್ದು ತಮ್ಮ ಕೆಲಸ ಮುಗಿಸ್ಕೊಂಡು ಮತ್ತೆ ಸಿದ್ಧಾರೂಢರ ಮಠಕ್ಕ ಹುಬ್ಬಳ್ಳಿಗೆ ಹೊರಗೆ ಬರ್ಲಿಕ್ಕೆ ಶುರು ಮಾಡ್ತಾರ. ಮತ್ತೆ ಪ್ರಯಾಣ ಬೆಳೆಸ್ತಾರ. ಎಲ್ಲಿ ನಡ್ಕೋತ ಬರುವಾಗ ಅವಾಗಂತೂ ನಡೆಯುವುದು ದಾರಿನೇ ಇತ್ತು, ವಾಹನಗಳು ಇರಲಿಲ್ಲ. ಈಗಂತೂ ವಾಹನಗಳದಾವ, ಪ್ರತಿಯೊಬ್ರು ಮನಿ ವಾಹನ ಅದಾವ. ಅದು ಪುಕ್ಕಟ್ಟು ವಾಹನಗಳಾಗ್ಯಾವ ನಿಮ್ಗೆಲ್ಲ, ಫ್ರೀ ಬಸ್. ಅವಾಗ ಹರಿಹರ ಇಬ್ಬರು ದಂಪತಿಗಳು ವಾಪಸ್ ನಡ್ಕೋತ ಯಾವ ಜಾಗದಾಗ ಹುಲಿ ಬಂದು ಅವರನ್ನ ತಿನ್ನಬೇಕು ಅಂತ ಪ್ರಯತ್ನ ಮಾಡಿತ್ತು. ಸದ್ಗುರು ಸಿದ್ಧಾರೂಢರು ರಕ್ಷಣೆ ಮಾಡಿದ್ರು. ಅದೇ ಜಾಗಕ್ಕ ಬರುವಾಗ ಏನಾಯ್ತು ಅಂದ್ರ ಇವ್ರಿಗೆ ಭಯ ಆಯ್ತು. ಸ್ವಾಭಾವಿಕವಾಗಿ ಎಲ್ಲರ ಹಾವು ನೋಡಿದ ಜಾಗ ಕಾಣ್ತು ಅಂದ್ರ 5-6 ವರ್ಷ ಬಿಟ್ಟು ಆ ಜಾಗಕ್ಕೆ ಹೋದ್ರ ನೆನ್ಪು ಬರ್ತದಿಲ್ಲ ನಿಮಗೆ, ಇಲ್ಲೇ ನೋಡಿದ್ದೆ ನಾ ಹಾವ. ಆಗ ಆ ಇಬ್ಬರಿಗೂ ನೆನಪಾಯ್ತು, ಇಲ್ಲೇ ಹುಲಿ ಬಂದಿತ್ತು ನಮಗ ತಿಲ್ಲಾಕ, ಸಿದ್ಧಾರೂಢರು ನಮ್ಮನ್ನ ರಕ್ಷಣೆ ಮಾಡಿದ್ರು. ನೋಡು ಐತೆ ನೋಡು ಹುಲಿಗಿಲಿ ಅನ್ನೋದು, ಆ ಕಡೆ ಈ ಕಡೆ ನೋಡುದಾಗ ಹುಲಿ ಬರ್ಬೇಕಾ, ಅಲ್ಲಿ ಹುಲಿ ಕಂಡತು, ಹೆಂಗ್ ಮಾಡೋದು, ಇನ್ನ ತಿಂದ ಹಾಕ್ತದದು ಅಂತ ವಿಚಾರ ಮಾಡ್ಕೋತ ಹೇ ಸದ್ಗುರು ಸಿದ್ಧಾರೂಢ ಓಂ ನಮಃ ಶಿವಾಯ, ಓಂ ಸಿದ್ಧಾರೂಢಾಯ ನಮಃ, ಓಂ ಸಿದ್ಧಾರೂಢಾಯ ನಮಃ ಅಂತ ಸಿದ್ಧಾರೂಢರನ್ನ ನೆನ್ಸ್ಲಕತ್ರು. ಹುಲಿ ಬಂತು. ಆದ್ರ ಮೊದಲಿನ ಹುಲಿ ಹಂಗ ಅದು ಇರ್ಲಿಲ್ಲ, ಕ್ರೂರಿ ಆಗಿರ್ಲಿಲ್ಲ, ಅದು ನರಭಕ್ಷಕ ಆಗಿರ್ಲಿಲ್ಲ. ಅವಾಗ ಮೊದಲು ಕ್ರೂರತನದಿಂದ ತಿಂದು ಹಾಕಬೇಕು ಅಂತ ಏನು ಬರ್ತಾ ಇತ್ತು, ಈಗ ಹಾಗ ಇರ್ಲಿಲ್ಲ, ಶಾಂತವಾಗಿತ್ತು. ಹೇಗ ನಿಮ್ಮ ನಾಯಿ ನಿಮ್ಮ ಸಮೀಪ ಹೆಂಗ್ ಬರ್ತದ ಬಲ ಅಳಗಾಡ್ಸ್ಕೋತ್, ಹಾಗ ಹುಲಿ ಸಮಾಧಾನದಿಂದ ತಲೆ ತೆಳಗ ಮಾಡಿ ಬಾಲ ಆಡ್ಸ್ಕೋತ ಯಾವಾಗ ಹುಲಿ ಬಂತು, ಇವ್ರು ಏನ್ ಮಾಡ್ತದ ನೋಡ್ಬೇಕು ಅಂತ ಸಿದ್ಧಾರೂಢ ಅನ್ಕೋತ ಅವ್ರು ನಿಂತಾರ. ಬಂದಿದೆ ತಕ್ಷಣ ಅವ್ರು ಅಲ್ಲಿರ್ಲಾಕಾಗೇನೆ ಯಾವ ಹರಿಹರ ಸರಸ್ವತಿಯರ ಮುಂದ ಹುಲಿ ಸಾಷ್ಟಾಂಗ ನಮಸ್ಕಾರ ಮಾಡ್ತದ, ಕೈ ಮುಗಿತದ. ಅವಾಗ ಅವರು ಕೈ ಮುಗಿತಾರ. ಯಾವಾಗ ಅದು ನಮಸ್ಕಾರ ಮಾಡಿ ಅದಂದ್ಮೇಲೆ ನಾವು ನಮಸ್ಕಾರ ಮಾಡ್ಬೇಕು. ಶರಣು ಶರಣಾರ್ಥಿ ಅಂತ ನಾವು ನಿಮಗೆ ಹೇಳಿದಾಗ ನೀವು ಶರಣು ಶರಣಾರ್ಥಿ ಅನ್ನಬೇಕು. ಇದು ನಿಯಮ ಅದ. ಶರಣು ಅಂದಿದ್ದಕ್ಕೆ ಶರಣು ಶರಣಾರ್ಥಿ 2 ಅಂದದಕ್ಕ ಹರಳ ಎತ್ತುವನ್ನ ತೊಗಲಿನ ಚಪ್ಪಲ ಮಾಡಿ ಬಸವಣ್ಣ ಕೊಡುವಂತ ಪರಿಸ್ಥಿತಿ ಬರ್ತದ. ನಮಸ್ಕಾರದ ಬಹಳ ಬೆಲೆ ಇರ್ತದ, ಕಿಮ್ಮತ್ತಿಂದಿರ್ತದ. ಪ್ರಾಣಿ ಅಂತ ಪ್ರಾಣಿ, ಹುಲಿ ಅಂತ ಹುಲಿ ಬಂದು ನಮಗ ನಮಸ್ಕಾರ ಮಾಡ್ಯಾದಂದ್ರ ಹುಲಿಯೊಳಗೂ ಕೂಡ ಪರಮಾತ್ಮದನ ಸದ್ಗುರು ಸಿದ್ಧಾರೂಢನ ಆಶೀರ್ವಾದದಿಂದ ಇವತ್ತು ನಮಗ ಇದು ನಮಸ್ಕಾರ ಮಾಡ್ತಂದ ಮ್ಯಾಲ ಇದು ನಮ್ಮ ಪಾಲಿಗೆ ಇವತ್ತ ದೇವರದ ಅಂತ ಕೈ ಮುಕ್ಕೊಂಡು ನಿಂತ್ರು. ಅವಾಗ ನಮಸ್ಕಾರ ಮಾಡಿ ಅದು ದಾರಿ ಬಿಟ್ಟು ಮತ್ತ ಅಡವಿಯೊಳಗೆ ಹೋಗ್ತದ. ಇವ್ರು ನಡ್ಕೋತ ಮತ್ತೆ ಎಲ್ಲಿಗೆ ಬಂದ್ರು, ಹುಬ್ಬಳ್ಳಿಗೆ ಬರ್ತಾರ. ನೂರಾರು ಸಾವಿರಾರು ಜನರ ಮಧ್ಯದೊಳಗೆ ಸಿದ್ಧಾರೂಢರು ಪ್ರವಚನ ಹೇಳ್ಕೊತ ಕುಂತಾರ. ಇವರು ಬಂದು ಕುಂತರು.
ಪ್ರವಚನ ಕೇಳಿದ್ರು. ಎಲ್ಲಾ ದರ್ಶನ ಮಾಡ್ಕೋತಿರುವಾಗ ಅವರು ಬಂದು ನಮಸ್ಕಾರ ಮಾಡಿ ಹೇಳಕ್ ಶುರು ಮಾಡ್ತಾರ, ತಮ್ಮ ಕತಿ ಹೇಳಕ್ ಶುರು ಮಾಡ್ತಾರ. ಹಿಂದೇನೇನಾಗಿತ್ತು, ಹೋಗುವಾಗ ಹುಲಿ ಬಂದು ತಿಲ್ಲಕ್ ಬಂದಿರುವಂತ ಸಂದರ್ಭದೊಳಗ ಸಿದ್ಧಾರೂಢರು ಬಂದು ರಕ್ಷಣೆ ಮಾಡಿದ್ದು. ವಾಪಸ್ ಬರುವಾಗ ಆ ಹುಲಿ ಬಂದು ನಮಸ್ಕಾರ ಮಾಡಿ ಹೋಗಿದಂತ ಕತಿ ಎಲ್ಲ ಹೇಳಕತ್ತಾಗ ನಿಮ್ಮಂತ ಸದ್ಭಕ್ತರೆಲ್ಲ ಕೇಳಕತ್ರು. ಅವಾಗ ನಿಮ್ಮಂತವ್ರು, ಯಪ್ಪ ನೀ ಇಲ್ಲೇ ಇದ್ದಿ, ಅವತ್ತ ನಮಗ ದರ್ಶನ ಕೊಟ್ಟಿದಿ, ನಮಗೆ ಯಾವಾಗ ದರ್ಶನ ಕೊಟ್ಟಿದಿ, ಪ್ರವಚನ ಹೇಳಿದಿ, ಅಲ್ಲಿ ಹೋಗಿ ಯಾವಾಗ ನೀ ಅವ್ರಿಗೆ ರಕ್ಷಣೆ ಮಾಡಿದಿ ಅಂದಾಗ ಸದ್ಗುರು ಸಿದ್ಧಾರೂಢರಂತಾರ, ಯಾವ ನಂಬಿದ ಭಕ್ತನನ್ನ ರಕ್ಷಣೆ ಮಾಡ್ಲಿಕ್ಕ ಯಾವಾಗ ಬೇಕಾದ್ರೂ ಏಸ ರೂಪ ಆದ್ರೂ ಕೂಡ ಧಾರಣ ಮಾಡುವಂತ ಶಕ್ತಿ ಸದ್ಗುರುವಿನ ಹತ್ರ ಇರ್ತದ. ನಾ ಅಲ್ಲಿನೂ ಹೋಗಿದ್ದೆ, ಇಲ್ಲಿನೂ ಇದ್ದೆ ಅಂತ ಸದ್ಗುರು ಹೇಳ್ತಾರೆ ಸಿದ್ಧಾರೂಢ. ಇನ್ನೂ ಅನೇಕ ಘಟನೆಗಳು, ಬಹುಶಃ ಮುರ್ಕಿಬಾವಿ ಘಟನೆ ಬರ್ತದ. ಸದ್ಗುರು ಸಿದ್ಧಾರೂಢರು ಹುಬ್ಬಳ್ಳಿ ಮಠದಾಗನು ಇದ್ರು, ಅಲ್ಲಿ ಹರಿಹರ ಮತ್ತು ಸರಸ್ವತಿಯರನ್ನು ಕೂಡ ಆ ಹುಲಿಯಿಂದ ರಕ್ಷಣೆ ಮಾಡಿದ್ರು. ಅಂದ್ರೆ ಇದರಿಂದ ಏನು ಗೊತ್ತಾಗ್ತದ, ಸದ್ಗುರು ಸಿದ್ಧಾರೂಢ ಹುಬ್ಬಳ್ಳಿಯಾಗನು ಇದ್ರು, ಅಲ್ಲಿ ಹೋಗಿ ಕೂಡ ರಕ್ಷಣೆ ಮಾಡಿದ್ರು. ಯಾವಾಗ ಸದ್ಗುರು ಸಿದ್ಧಾರೂಢ ಹತ್ರನೇ ಅಂತ ಕಾಯ ಯುವ ವಿದ್ಯಾ ಅಂತ ಕರೀತಾರೆ. ಪರಕಾಯ ಪ್ರವೇಶನು ಒಂದು ವಿದ್ಯೆ ಅದ. ಕಾಯ ಯುವ ಶರೀರ, ಕಾಯ ಅಂದ್ರೆ ಶರೀರ, ಒಂದೇ ಶರೀರ ಇದ್ರೂ ಕೂಡ ಸಂದರ್ಭಕ್ಕನುಸಾರವಾಗಿ ಅನೇಕ ಶರೀರವನ್ನ ಧಾರಣ ಮಾಡ್ತಕ್ಕಂತ ಶಕ್ತಿ ಪವಾಡ ಸದ್ಗುರು ಸಿದ್ಧಾರೂಢರ ಹತ್ರ ಇತ್ತು. ಇದನ್ನು ಒಂದು ಘಟನೆ. ಇನ್ನು ಮುರ್ಕಿಬಾವಿ ಘಟನೆ ಕೂಡ ಬರ್ತದೆ. ಇನ್ನೂವರೆಗೂ ಕೂಡ ಆ ನಾವು ಕೂಡ ಅನೇಕ ಸಲ ಹೋಗಿದ್ದೀವಿ ಅಲ್ಲಿ. ಮುಕ್ತಾನಂದ ಭಾರತೀ ಸ್ವಾಮಿಗಳು ನಮ್ಮ ದೋಸ್ತರಲ್ಲಿ, ಅದು ಇನ್ನೂವರೆಗೆ ಊರದ ಮುರ್ಕಿಬಾವಿಗಳು. ಅದು ಮುಂದಿನ ಸಂದರ್ಭದಲ್ಲಿ ಹೇಳ್ತೀವಿ. ಅಂತ ಸದ್ಗುರು ಸಿದ್ಧಾರೂಢರ ಚರಿತ್ರೆಯನ್ನ, ಘಟನೆಯನ್ನು ಕೇಳಿ ಎಲ್ಲಾ ಸದ್ಭಕ್ತರು ನಾವೇ ಧನ್ಯರು, ಇಂಥ ಸದ್ಗುರು ಸಿದ್ಧಾರೂಢರನ್ನ ಪಡೆದಂತ ನಾವೇ ಭಾಗ್ಯಶಾಲಿಗಳು ಅಂತ ನಾವೆಲ್ಲ ಸಂತೋಷವನ್ನ ಪಡ್ತಾರ. ಅಂತ ಸದ್ಗುರು ಸಿದ್ಧಾರೂಢರ ಶಿಷ್ಯರಾಗಿರ್ತಕ್ಕಂಥ ಹರಿಹರ ಮತ್ತು ಸರಸ್ವತಿಯವರು ಸದಾ ಯಾವಾಗಲೂ ಕೃಷ್ಣ ಪರಮಾತ್ಮನನ್ನ, ಇಷ್ಟ ದೇವರನ್ನ ಸ್ಮರಣೆ ಮಾಡ್ತಿದ್ರು. ಯಾಕೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಬಹುಶಃ ಕೃಷ್ಣನ ಅವತಾರ ಯಾಕಾಯ್ತು ನಿಮಗೆಲ್ಲ ಗೊತ್ತಿರಬಹುದು. ಸಾಕ್ಷಾತ್ ಕೃಷ್ಣ ಪರಮಾತ್ಮ ನಾ ಯಾಕ ಈ ಪ್ರಪಂಚ ಮ್ಯಾಲ ಅವತಾರ ತಗೊಂಡು ಬಂದೀನಿ ಅನ್ನೋದು ಭಗವದ್ಗೀತೆ